ಅಧಮಾಧನಮಿಚ್ಛಂತಿ ಧನಂ ಮಾನಂಚ ಮಧ್ಯಮಾಃ ಉತ್ತಮ ಮಾನಮಿಚ್ಛಂತಿ ಮಾನೋ ಹಿ ಮಹತಾಂ ಧನಂ. ಅರ್ಥ, ಅಧಮಾಹ, ಯಾರು ಅಧಮರಿದ್ದಾರೆ, ಯಾರು ಕೀಳು ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಯೋಚನೆಯನ್ನು ಮಾಡ್ತಾರೆ, ಅವ್ರು ಏನು ಬೇಕು ಅಂತ ಇಷ್ಟಪಡ್ತಾರೆ, ಧನಮಿಚ್ಛಂತಿ, ಕೇವಲ ದುಡ್ಡು ಬೇಕು ನನಗೆ, ನಾನು ಏನು ಕೆಲಸ ಬೇಕಾದರೂ ಮಾಡ್ತೀನಿ, ಕಳ್ತನ ಮಾಡ್ತೀನಿ, ಸುಳ್ಳು ಹೇಳ್ತೀನಿ, ದುಡ್ಡು ಮಾತ್ರ ಬೇಕು. ದೇ ವಾಂಟ್ಸ್ ಓನ್ಲಿ ಮನಿ. ಮಧ್ಯಮಾಹ, ಮಿಡಲ್ ಲೆವೆಲ್, ಒಂದು ರೀತಿಯಲ್ಲಿ ಕೆಲವೊಂದು ಸಲ ಓಕೆ ಒಳ್ಳೆಯವ್ರ ಥರ, ಸ್ವಲ್ಪ ಕೆಟ್ಟವ್ರ ಥರ, ಈ ರೀತಿಯಾಗಿ ಯೋಚನೆ ಮಾಡುವಂಥವ್ರು ಮಧ್ಯಮಾಹ. ಅವ್ರು ಏನು ಬೇಕು ಅಂತ ಇಷ್ಟಪಡ್ತಾರೆ, ಧನಂ ಮಾನಂಚ, ದೇ ವಾಂಟ್ಸ್ ಮನಿ ಆಲ್ಸೋ, ರೆಸ್ಪೆಕ್ಟ್ ಆಲ್ಸೋ, ದುಡ್ಡೂ ಬೇಕು ಅವರಿಗೆ, ಅದ್ರ ಜೊತೆಗೆ ಸ್ವಲ್ಪ ರೆಸ್ಪೆಕ್ಟ್ ಕೂಡ ಬೇಕು. ಧನಂ ಮಾನಂ, ಅಧಮರಿಗೆ ದುಡ್ಡು, ಮಧ್ಯಮದವರಿಗೆ ದುಡ್ಡಿನ ಜೊತೆಗೆ ರೆಸ್ಪೆಕ್ಟ್. ಉತ್ತಮಾಹ, ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡುವಂಥವರು, ಹೈಯರ್ ಲೆವೆಲಲ್ಲಿ ಥಿಂಕ್ ಮಾಡುವಂಥವರು. ಮಾನಮಿಚ್ಛಂತಿ, ದೇ ವಾಂಟ್ ಓನ್ಲಿ ರೆಸ್ಪೆಕ್ಟ್, ಗೌರವ ಮಾತ್ರ ಬೇಕು ಅಂತ ಇಷ್ಟಪಡ್ತಾರೆ. ಯಾಕೆ, ಗೌರವಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂತಹ ಧನ, ವೆಲ್ತ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹಾಗಾಗಿ ಯಾರು ದುಡ್ಡಿಗಿಂತಲೂ ಹೆಚ್ಚಾಗಿ ಗೌರವ ಬೇಕು, ರೆಸ್ಪೆಕ್ಟ್ ಬೇಕು ಅಂತ ಹೇಳ್ತಾರಲ್ವ, ಅವರು ಉತ್ತಮರು. ಉತ್ತಮರಿಗೆ ಮಾತ್ರ ಆ ರೀತಿಯ ಯೋಚನೆ ಬರುತ್ತೆ. ನಾವು ಕೂಡ ಉತ್ತಮರ ರೀತಿಯಲ್ಲಿ ಯೋಚನೆ ಮಾಡೋಣ.